ಗೃಹ ರಕ್ಷಕ ದಳದ ಆಯ್ಕೆ ಪ್ರಕ್ರಿಯೆ ಪ್ರಶ್ನಾರ್ಥಕ. ದೀಪಾ ಗೋಡೆಪಾಡ್ ಆಯ್ಕೆ ಖಂಡನೆ. ರಾಯಚೂರು ಗೃಹ ರಕ್ಷಕ ದಳದ ಜಿಲ್ಲಾ ಸಮಾದೇಷ್ಟರಾಗಿ ಆಯ್ಕೆಯಾದ ಶ್ರೀಮತಿ ದೀಪಾ ಗೋಡೆಪಾಡ್ ಅವರು ರಕ್ಷಕ ದಳದ ಸೇವೆಯಲ್ಲಿ ನನಗಿಂತ ದೈಹಿಕವಾಗಿ ಸಾಮರ್ಥ್ಯವೂ ಇರುವುದಿಲ್ಲ ಎಂದು ಆರೋಚನ ಗಂಡ ಬಾಬು ಖಂಡಿಸಿದ್ದಾರೆ. ಇವರು ಗೃಹ ರಕ್ಷಕ ದಳದ ಸೇವಾ ಅಸುಭವದ ಕೊರತೆ ಇರುತ್ತದೆ. ಇವರಿಗೆ ವಾಕ್ ಚಾತುರ್ಯತೆ ಇರುವುದಿಲ್ಲ. ಇವರು ಕೇವಲ ರಾಜಕೀಯ ಪ್ರಭಾವದಿಂದ ಆಯ್ಕೆಯಾಗಿದ್ದಾರೆ ಹೊರತು ಗೃಹ ರಕ್ಷಕ ದಳದ ಸೇವಾನುಭಾವ ಅಥವಾ ಶೈಕ್ಷಣಿಕ ಅರ್ಹತೆ ಮತ್ತು ದೈಹಿಕ ಸಾಮರ್ಥ್ಯತೆ ಹಾಗೂ ಗೃಹ ರಕ್ಷಕ ದಳದಲ್ಲಿ ಅರ್ಹತೆ ಮೇಲೆ ಆಯ್ಕೆಯಾಗಿರುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಹುದ್ದೆಗೆ ಗೃಹ ರಕ್ಷಕ ದಳದ ಕಚೇರಿಯಲ್ಲಿ ಇವರಿಗಿಂತ ಸೇವಾನುಭವ ಹೊಂದಿರುವವರು, ದೈಹಿಕ ಸಾಮರ್ಥ್ಯ ಉಳ್ಳುವವರು ಮತ್ತು ಉತ್ತಮ ರೀತಿಯಲ್ಲಿ ಟೀಮ್ ವರ್ಕ್ ಮಾಡುವ ಹಾಗೂ ಉತ್ತಮ ಶೈಕ್ಷಣಿಕ ಅರ್ಹತೆ ಹೊಂದಿರುವವರನ್ನ ನೇಮಕಾತಿ ಮಾಡಿದ್ದಲ್ಲಿ ಸಾರ್ವಜನಿಕರ ಸೇವೆ ಮಾಡಲು ತುಂಬಾ ಅನುಕೂಲವಾಗುತ್ತಿತ್ತು ಎಂದು ಅವರು ಹೇಳಿದ್ದಾರೆ. ಟ್ರೈನ್ ಮಾಡಿದ್ದು ಇದೆ. ಇಷ್ಟೆಲ್ಲ ನನಗೆ ಇದ್ರೂ ಕೂಡ ನನಗೆ ಗೃಹ ರಕ್ಷಕ ದಳದ ಸಮಾದೇಶದ ಹುದ್ದೆಯನ್ನು ರಾಜ್ಯ ಸರ್ಕಾರ ಕೊಡದೇ ಇರುವುದಕ್ಕೆ ಕಾರಣ ಏನು? ಇದರ ಹಿಂದೆ ಯಾರಿದ್ದಾರೆ? ಇದರ ಉದ್ದೇಶವೇನು? ಈ ಸರ್ಕಾರ ನನಗೆ ನ್ಯಾಯ ಒದಗಿಸಿಕೊಡದಿದ್ದಲ್ಲಿ ನನ್ನ ಈ ಹೋರಾಟ ದೊಡ್ಡ ಮಟ್ಟದಲ್ಲಿ ಮುಂದುವರಿಯುತ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಒಂದೇ ವರ್ಗಕ್ಕೆ ಸೀಮಿತವಾಗಿಲ್ಲ, ಎಲ್ಲ ವರ್ಗದವರಿಗೂ ಈ ಸಂವಿಧಾನ ಅನ್ವಯವಾಗುತ್ತದೆ ಅಂತೇಳಿ ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.